ನಾಡಿನಲ್ಲಿ ಈ ನಾಡಿನ ರೈತರಿಗೆ ಸರ್ಕಾರ ಯಾವ ಪ್ರಸಕ್ತಿಯನ್ನು ಯಾವ ಬಿರುದವನ್ನು ಕೊಡೋದಿಲ್ಲ. ಈ ಸರ್ಕಾರ ರೈತರಿಗೆ ಪ್ರಸಕ್ತಿ ಅಂದರೆ ಹಗಲು ಬಿಸಿಲನ್ನದೇ ದುಡಿದು ಬೆಳೆದ ಸಿರಿಧಾನ್ಯದ ಲಾಲು ಸೊತ್ತು ಹಾಕಿ ಯೋಗ್ಯ ಬೆಲೆಗೆ ಸಿಗದೆ ಬೀಜ ಗೊಬ್ಬರ ಸಾಲ ಬಾಧ ತೀರ್ಸದೆ ಆತ್ಮಹತ್ಯೆ ಶರಣದಲ್ಲ ಈ ನಾಡಿನ ರೈತ. ಅದೇ ನಿಜವಾದ ರೈತರಿಗೆ ಸಿಗೋದು ಪ್ರಸಕ್ತಿ. ಸೋದರಿ ತಾಯಿ ಕೊಟ್ಟ ಅಂಬಲಿನ ಒಂದು ಯಾರು ಹಂಗ ಇಲ್ಲದೆ ಕಣ್ತುಂಬ ಎಂಡ್ರು ನಕಲಿ ನಿದ್ದೆ ಮಾಡುವುದೇ ಅದೇ ನಮಗೆ ನಿಜವಾದ ಪ್ರಪಂಚ ಸಿಕ್ಕಾಗೆ. ಸೋದರರಿ, ನಾನು ನಿಮಗೆ ಮೋಸ ಮಾಡಿಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಇಲ್ಲದ ನಿಮಗೆ ವಿದ್ಯಾಭ್ಯಾಸ ಕಲಿಸಿ ದೊಡ್ಡ ಸಾಹಿತಿಗಳಾಗಿ ದೊಡ್ಡ ವಿಜ್ಞಾನಿಗಳಾಗಿ ಮಾಡಿದರೆ ಈ ನಿಮ್ಮ ಕಾರ್ಯ ಸಾಧನೆ ಮೆಚ್ಚಿ ಸರ್ಕಾರ ಪ್ರಸಿದ್ಧಿಯನ್ನು ಕೊಡಬಹುದಾಗಿತ್ತು. ನೀವು ನನ್ನನ್ನು ಶ್ರಮಿಸಿಬಿಡಿ ಸೋದರರಿ, ಶ್ರಮಿಸಿಬಿಡಿ. ಅಣ್ಣ, ರೈತರಿಗೆ ಆತ್ಮಹತ್ಯೆ ಒಂದೇ ಮಾರ್ಗವಲ್ಲ. ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ತಂತ್ರಜ್ಞಾನದ ಉಪಯೋಗವನ್ನು ತೆಗೆದುಕೊಂಡು ನಾವು ಚಿನ್ನದಂತೆ ಬೆಳೆಯನ್ನು ಬೆಳೆಯುವುದಣ್ಣ. ಚಿನ್ನದಂತೆ ಬೆಳೆ ಎಷ್ಟೇ ಸಾಲಿ ಕಲಿತರು ಈ ಭೂಮಿ ತಾಯಿ ಬೆಳೆದರೆ ತಾನೇ ಎಲ್ಲರೂ ಸುಖಿಗಳಿರುವುದು. 84 ಕೋಟಿ ಜೀವರಾಶಿಗಳು ಈ ನಾಡಿನ ರೈತರಿಂದಲೇ ಬದುಕಿರುವುದು. ರೈತ ಈ ನಾಡಿನ ಬೆನ್ನೆಲುಬು. ರೈತ ನಕ್ಕರೆ ಜಗವೆಲ್ಲ ನಗುವುದು. ಆದರೆ ರೈತ ಅತ್ತರೆ ಜಗವೇ ಅಳುವುದಣ್ಣ, ಜಗವೇ ಅಳುವುದು. ಹೌದಣ್ಣ, ಲಕ್ಷ್ಮಣ ಹೇಳಿದ ಮಾತು ಅತ್ಯಂತ ನಿಜವಾಗಿದೆ. ನೀವೇನು ಕೆರೆಯನ್ನು ಕೆಡಿಸಿಕೊಳ್ಳಬೇಡಿ. ರೈತನ ಮಕ್ಕಳಾಗಿ ನಾವು ಚಿನ್ನದಂತ ಬೆಳೆಯನ್ನು ಬೆಳೆದು ಈ ಸಲ ಆದರ್ಶ ಪ್ರಗತಿ ಪರ ನಮ್ಮೂರ ರೈತರೆಂದು ಸರ್ಕಾರವು ನಮಗೆ ಪ್ರಸಿದ್ಧಿ ಕೊಡಬೇಕಣ್ಣ, ಪ್ರಸಿದ್ಧಿ ಕೊಡಬೇಕು. ಸಹೋದರರೇ, ಈ ನಿಮ್ಮ ತ್ಯಾಗದ ಸುಳಿ ನುಡಿ ಮಾತು ಕೇಳಿದರೆ ಹಸುದ ಹೊಟ್ಟೆ ತುಂಬಿದವಂತಾಯಿತು. ಪಂಚ ಪಾಂಡವರಂತೆ ರಾಮ ಲಕ್ಷ್ಮಣರಂತೆ ಲೋಕಸಂತೆ ಬಾಳೆ ಬದುಕಿ ಈ ದುರ್ಗಾಪುರ ಜನರ ಬಾಳೆ ಆದರ್ಶ ಮೆಣತನ ಹೊಂದರೆ ಸಾಕು. ಅದೇ ನಮಗೆ ನಿಜವಾದ ಪ್ರಪಂಚ ಸಿಕ್ಕ ಹಾಗೆ. ಹೌದಣ್ಣ, ಒಗ್ಗಟ್ಟೇ ಬಲ, ಒಡಕೆ ಕೆಡುಕು. ಇಂದಿನ ಕಾಲದಲ್ಲಿ ರೈತರು ಸುಗ್ಗಿಯ ಕಾಲ ಬಂತೆಂದರೆ ಜೋಳದ ರಾಶಿ ಮಾಡುವಾಗ ಹಾಡುವ ಅಂತಿ ಪದಗಳು ಶಿವನ ಸದನಕ್ಕೆ ಕೇಳಿ ಶಿವ ಪಾರ್ವತಿಯರು ಕೈಲಾಸದಲ್ಲಿ ಆನಂದ ಸಾಗರದಿ ಕಾಲ ಕಳೆದಿದ್ದಾರಣ್ಣ. ಹೌದಪ್ಪ ಮೈದಿನ. ಹಾಗಾದ್ರೆ ಆ ಹಂತಿ ಪದ ಯಾವ್ದಂತ ಹೇಳಪ್ಪ, ಈಗಲೇ ನಾನು ನಿನ್ನ ಬಾಯಿಂದ ಕೇಳ್ತಾ ಇದ್ದೇನೆ ಮೈದಿನ. ಆಯ್ತು ಅತ್ತಿಗೆ, ನಾನು ಅಂತಿ ಪದ ನಾಡುತ್ತೇನೆ, ನೀವು ಜನಪದವನ್ನು ಆಡಬೇಕು. ಆಯ್ತಪ್ಪ, ನೀನ್ ಇಷ್ಟದಂತೆ ಹಾಡು ನೋಡೋಣ. ಮೊದಲು ನೀನು ಹಾಡಿದ್ರೆ ನಿನ್ನ ಅತ್ತಿಗೆ ಹಾಡುತ್ತಾಳೆ. ಆಯ್ತು ಅತ್ತಿಗೆ.